ಎಸ್ ಅಶೋಕ್ ಗೌಡ್ರು. ಮೇಡಮ್ ಏನು ಅಂತಂದರೆ ಒಂದನೇ ವಿಚಾರ, ಈಗ ಪಾಪ ಅಬ್ದುಲ್ ರಜಾಕ್ ಅವರು ಹೇಳ್ತಾರೆ ಸಚ್ಚರ್ ಕಮಿಟಿ ಅಂತ ಹೇಳ್ತಾರೆ. ಸಚ್ಚರ್ ಕಮಿಟಿ ಬಂದಿದ್ದು 2006ರಲ್ಲಿ. ಇವತ್ತು 20 ವರ್ಷದಲ್ಲಿ ಅನೇಕ ವಿಚಾರಗಳು ಭಾರತದಲ್ಲಿ ಬದಲಾವಣೆ ಆಗಿದೆ, ಇನ್ಕ್ಲೂಡಿಂಗ್ BPL ಯಾರ್ಯಾರು ಎಷ್ಟು ರೈಸ್ ಆಗಿದ್ದಾರೆ ಮತ್ತು ಏನೇನು ಸಮಸ್ಯೆಗಳಿಂದ ಅನೇಕ ಜನ ಆಚೆ ಬಂದಿದ್ದಾರೆ. ಇದೆಲ್ಲ ಒಂದು ಕಡೆ ವಿಚಾರ. ಈಗ ಇನ್ನೊಂದು, ಪಾಪ ರಜಾಕ್ ಅವ್ರಿಗೆ ನಂಬರ್ಸ್ ಸ್ವಲ್ಪ ಮ್ಯಾಥಮೆಟಿಕ್ಸ್ ವೀಕ್ ಅನಿಸುತ್ತೆ. ಯಾಕೆ ಅಂತಂದರೆ 2011 ಸೆನ್ಸಸ್ ಪ್ರಕಾರ ಮಾಡಿದಾಗ ಅವರ ಪಾಪ್ಯುಲೇಷನ್ 78 ಲಕ್ಷ. ಇವ್ರು ಸರ್ವೆ ಮಾಡಿಸ್ತಾರಲ್ಲ, ಇವರ ಪ್ರಿಯ ಸಿದ್ದರಾಮಯ್ಯನವರು, ಅವತ್ತು 76 ಲಕ್ಷ. 76 ಲಕ್ಷಕ್ಕೆ ಇಟ್ಕೊಳ್ಳಿ, 78 ಲಕ್ಷಕ್ಕೆ ಇಟ್ಕೊಳ್ಳಿ. ಆವತ್ತಿನ ಕರ್ನಾಟಕದ ಪಾಪ್ಯುಲೇಷನ್ಗೆ ಇವ್ರ ಪಾಪ್ಯುಲೇಷನ್ ಬರೋದು 12.3 ಅಥವಾ 11.69% ಬರುತ್ತೆ. ಅದಾದಮೇಲೆ ಜೊತೆಗೆ ಪ್ರೋಗ್ರೆಸಿವ್ ಮುಸ್ಲಿಮ್ಸು ಅಂದರೆ ಜಮೀರ್ ಅಹಮದ್ ಇರ್ಬೋದು, ರಜಾಕ್ ಇರ್ಬೋದು, ಇಂಥ ಅನೇಕ ಜನ ಶ್ರೀಮಂತರಾಗ್ಬಿಟ್ಟಿದ್ದಾರೆ. ರಜಾಕ್ ಅವ್ರಿಗೆ ಗೊತ್ತು ಅವ್ರು ಹೆಂಗೆ ಶ್ರೀಮಂತರಾಗಿದ್ದಾರೆ ಅಂತೇಳಿ. ಈ ಥರ ಶ್ರೀಮಂತರಾಗಿರ್ತಕ್ಕಂಥವ್ರ ಸಂಖ್ಯೆ ತೆಗೆದುಕೊಂಡ್ರೆ ಅದರಲ್ಲಿ ಇರಪ್ಪ ಒಂದು ನಿಮಿಷ ರಜಾಕ್, ನೀನು ಮಾತಾಡ್ಬೇಕಾ? ನಾನು ಮಾತಾಡಿಲ್ಲ. ನೀನು ಗೌರವದಿಂದ ನಡ್ಕೊಳ್ಳೋದ್ರೆ ನಾನು ನಡ್ಕೊತೀನಿ, ಇಲ್ಲಾಂದ್ರೆ ನೀನು ಮಧ್ಯದಲ್ಲಿ ಮಾತಾಡಬೇಡಿ, ಆಯ್ತಾ? ಐ ರೆಸ್ಪೆಕ್ಟ್ ಯುವರ್ ಟೈಮ್, ಯು ರೆಸ್ಪೆಕ್ಟ್ ಮೈ ಟೈಮ್. ನೋಡಿ, ಅದಾದ್ಮೇಲೆ ಈಗ ಏನು ಅಂತಂದ್ರೆ ಈ ಯಾರೇ ಶ್ರೀಮಂತರಾಗಿದ್ದಾರೆ ಇವ್ರ ಪಾಪ್ಯುಲೇಷನ್ ಲೆಕ್ಕ ಹಾಕೊಂಡ್ಬಿಟ್ರೆ 12%. ಒಂದ್ ನಿಮಿಷ ಬರ್ತಾ ಇದೀನಿ 12% ಅಲ್ಲಿ 3-4% ಶ್ರೀಮಂತರಿದ್ದಾರೆ. ಅಂದ್ರೆ ಅರ್ಥ ಆಯ್ತು, ಏನು ಅರ್ಥ ಆಯ್ತು ಅಂದ್ರೆ 15% ಅಲ್ಲ, ಇವ್ರು ಕೊಡ್ತಿರ್ತಕ್ಕಂಥ ರಿಸರ್ವೇಷನ್ ಏನಿದೆ ಅದು 18%. ಅಂದರೆ ಇವ್ರ ಪಾಪ್ಯುಲೇಷನ್ಗಿಂತ 6% ಜಾಸ್ತಿ ಆಗೋಯ್ತು. ಇದೆಲ್ಲ ಒಂದು ಕಡೆಗೆ. ಅದಾದಮೇಲೆ ನಾವೇನು ಹೇಳ್ತಿದ್ದೀವಿ, ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಬರುತ್ತೆ, ಒಂದು ನಿಮಿಷ 16% ಕೊಡ್ತಾ ಇದ್ದಾರೆ ಅಂತಂದ್ರೆ ಅದರ ಅರ್ಥ ಏನ್ ಸರ್? ಈಗ 12%, ಇವಾಗ 12%, ಈಗ 100 ಜನಕ್ಕೆ ನೀವು 12% ಅನ್ನೋದಾದ್ರೆ ಇಡೀ 1000 ಜನರಲ್ಲಿ ನೀವು 16% ಅಂತಂದ್ರೆ 100 ಜನರಲ್ಲಿ 16% ಅಂತಂದ್ರೆ 16 ಜನಕ್ಕೆ ಬಂತು. ಅದೆಲ್ಲ ಅದು ಮ್ಯಾಥಮೆಟಿಕ್ಸ್ ಅಲ್ಲ, ಅದು ನಿಮ್ಮ ಪ್ರಕಾರ 12%, 16% ಲೆಟ್ ಮಿ ಎಕ್ಸ್ಪ್ಲೈನ್ ಇಟ್ ಟು ಯು. 16 ಮನೆ ಕೊಡ್ತಾರೆ ಅಂತಂದ್ರೆ ಒಂದು ನಿಮಿಷ ಲೆಟ್ ಮಿ ಎಕ್ಸ್ಪ್ಲೈನ್ ಇಟ್ ಟು ಯು. ಅಂದರೆ ಇವ್ರ ಪಾಪ್ಯುಲೇಷನ್ ಎಷ್ಟು ಜನ ಇದ್ದಾರೆ ಅದಕ್ಕಿಂತ ಜಾಸ್ತಿ ರಿಸರ್ವೇಷನ್ ಸಿಕ್ತು ಅಂತ ಅರ್ಥ. ಅಂದರೆ SCಗಳಿಗೆ ಏನಿದೆ 17% ಅವ್ರ ಪಾಪ್ಯುಲೇಷನ್ ಇದ್ದರೆ ಅವ್ರಿಗೆ 97% ರಿಸರ್ವೇಷನ್ ಸಿಕ್ತು. ಆದರೆ ಮುಸಲ್ಮಾನರಿಗೆ ಮಾತ್ರ 135% ರಿಸರ್ವೇಷನ್ ಸಿಕ್ತು ಅಂತ ಇದರ ಅರ್ಥ. ಇದು ಒಂದು ಕಡೆಗೆ. ಇನ್ನೂ ಪಾಪ ಏನು ಅಂತಂದರೆ 1 ಕೋಟಿ. ಒಂದು ನಿಮಿಷ ರಜಾಕ್, ಒಂದು ನಿಮಿಷ. ಐ ಆಮ್ ಟೆಲಿಂಗ್ ಯು, ಇಫ್ ಯು ಡಿಸ್ಟರ್ಬ್ ಮೀ ಐ ವಿಲ್ ನಾಟ್ ಅಟೆಂಡ್ ದ ಡಿಬೇಟ್ ವೇರ್ ಯು ಆರ್ ಅಟೆಂಡಿಂಗ್. ದಿಸ್ ಇಸ್ ನಾಟ್ ರೈಟ್. ಹೌ ಡೇರ್ ಯು? ಡಿಡ್ ಐ ಡಿಸ್ಟರ್ಬ್ ಯು? ಬೇಡ ಅದು ಅತಿಯಾಗಿ ಬೇಡ ಸರ್. ಆಯ್ತು ಹೇಳಿ. ಅಲ್ಲ ನಾನು ಮರ್ಯಾದೆಯಿಂದ ನಾನು ಹೇಳಿದೆ, ನೀವು ಡಿಸ್ಟರ್ಬ್ ಮಾಡಬೇಡಿ, ನಾವು ಡಿಸ್ಟರ್ಬ್ ಮಾಡಲ್ಲ ಅಂತ. ಪ್ಲೀಸ್ ಲಿಸನ್. ಓಕೆ, ನೆಕ್ಸ್ಟ್ ವಿಚಾರ ಏನು ಅಂತಂದ್ರೆ 1,61,00,000 ಜನ ಕಾಂಗ್ರೆಸ್ಗೆ ಮತ ಹಾಕಿದ್ದು. ಆದರೆ ಬರೀ 53 ಲಕ್ಷ ಜನ ಅದರಲ್ಲಿ ಮುಸಲ್ಮಾನರು. ಆದರೆ ಇನ್ನು ಮಿಕ್ಕಿದವರು 1,08,00,000 ಜನ ಲೆಕ್ಕಕ್ಕೆ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾಕೆ ಅಂದರೆ ಬಂದಾಗ್ಲಿಂದ ಫಸ್ಟ್ ಏನು ಹೇಳಿದ್ರು, ನಿಮ್ಮಿಂದ ಸರ್ಕಾರ, ನಿಮಗೋಸ್ಕರ ಸರ್ಕಾರ ಅಂದರು. 10,000 ಕೋಟಿ ಕೊಟ್ಟರು ಇವರಿಗೆ. 10,000 ಕೋಟಿ ಕೊಟ್ಟಿದ್ದು ಅಲ್ಲದೆ ಅಜ್ಜಿ ಕೊಟ್ಟರು. ವಕ್ಫ್ ಬೋರ್ಡ್ಗೆ ಲ್ಯಾಂಡ್ಗಳನ್ನ ಗ್ರಾಬ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಕಾಂಪೌಂಡ್ ಹಾಕ್ಲಿಕ್ಕೆ ದುಡ್ಡು ಕೊಟ್ಟರು. ಅದಾದಮೇಲೆ ಈಗ ರಿಸರ್ವೇಷನ್ ಕೊಡ್ತಿದ್ದಾರೆ. ಆಮೇಲೆ 1, 2, 3 ಅಲ್ಲ, ಹಿಂದೂಗಳು ಹೆಣ ಬಿದ್ದರೆ ₹1 ಕಾಂಪನ್ಸೇಷನ್ ಇಲ್ಲ, ಅವನು ಗೂಂಡ ಆಗ್ಬಿಡ್ತಾನೆ. ಅದೇ ಮುಸಲ್ಮಾನರು ಹೆಣ ಬಿದ್ದರೆ 25 ಲಕ್ಷ ಅವನಿಗೆ ಕಾಂಪನ್ಸೇಷನ್ ಕೊಡ್ತಾರೆ. ಈ ರೀತಿಯ ಧೋರಣೆ ಇದೆಯಲ್ಲ ಸಿದ್ದರಾಮಯ್ಯನವ್ರದ್ದು, ಇದು ಪ್ರತಿಯೊಬ್ಬ ಹಿಂದೂಗೂ ಅರ್ಥ. ನೀವು ಮಾತಾಡೋದ್ರೆ ಮಾತಾಡ್ಕೊಳ್ಳಿ ರಜಾಕ್. ನಾನು ನೀವು ಅಟೆಂಡ್ ಮಾಡೋ ಡಿಬೇಟ್ ಇನ್ನೊಂದ್ಸತಿ ಅಟೆಂಡ್ ಮಾಡಲ್ಲ. ಯಾಕೆ ಅಂತಂದ್ರೆ ಯು ಆರ್ ಡಿಸ್ಟರ್ಬಿಂಗ್ ಅನ್ನೆಸೆಸರಿಲಿ. ರಜಾಕ್, ಐ ಆಮ್ ಟೆಲಿಂಗ್ ಯು ವಿತ್ ರೆಸ್ಪೆಕ್ಟ್. I am telling you, Mr. Razak, you cannot do this. ಮೇಡಮ್, ಇನ್ನೊಂದ್ಸತಿ ರಜಾಕ್ ಏನಾದ್ರು ಮಧ್ಯದಲ್ಲಿ ಮಾತಾಡಿದ್ರೆ ಐ ವಿಲ್ ವಾಕ್ ಔಟ್. ದಿಸ್ ಇಸ್ ನಾಟ್ ರೈಟ್. ಹೂ ಇಸ್ ಹಿ? ಮಾತಾಡಿದ್ದೀರಾ ಅಶೋಕ್ ಗೌಡ್ರೆ? ಈಸ್ ನಮ್ ಗೆಸ್ಟ್ ಅವರು ಸರ್. ಅಶೋಕ್ ಗೌಡ್ರೆ ಆಯ್ತು ಮೇಡಮ್, ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ರಜಾಕ್ ಅವ್ರ ಮಧ್ಯದಲ್ಲಿ ಮಾತಾಡಂಗಿಲ್ಲ. ಇದು ಭಾಷಣ ಅಲ್ಲ, ಇದು ಡಿಬೇಟ್. ಸೊ ಡಿಬೇಟ್ ಅಲ್ಲಿ ಆಯ್ತು, ಡಿಬೇಟ್ ಅಲ್ಲೂ ಅಷ್ಟೇ there is a time which is allotted to me, which is allotted to him. Let him speak in his time. ನೀವು ಅವ್ರ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದೀರಾ. ಲೆಟ್ ಹಿಮ್ ಸ್ಪೀಕ್. I am alligating on not on Muslims. I am doing allegation on Siddaramaiah, who is the head of the Congress government, and my allegation is on DCM. My allegation is on Home Minister.
ಯಾಕೆ ಕೊಡಬಾರ್ದು ಯಾಕೆ ಕೊಡಬಾರ್ದು ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ ಕ್ಲಿಯರ್ ಆಗಿ ಹೇಳುತ್ತೆ, ಅನೇಕ ಆರ್ಟಿಕಲ್ಸ್ ಹೇಳುತ್ತೆ, ಯಾವುದೇ ರೀತಿ ರಿಸರ್ವೇಷನ್ ಬೇಸ್ಡ್ ಆನ್ ದ ರಿಲಿಜನ್ ಇಸ್ ನಾಟ್ ಅಲೋಡ್ ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೆಕ್ಯುಲಾರಿಟಿನಲ್ಲಿ ಬಿಲೀವ್ ಮಾಡೋರು ಯಾಕಪ್ಪ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡಬೇಕು? ಸಾಚಾರ್ ಕಮಿಟಿ ಏನು ಹೇಳ್ತು? ಕ್ವಾಲಿಟಿ ಲೈಫ್ ಇಂಪ್ರೂವ್ ಮಾಡಲಿಕ್ಕೆ ಎಜುಕೇಷನ್ ಕೊಡಿ ಅಂತ ಹೇಳ್ತು. ಸಾಚಾರ್ ಕಮಿಟಿ ಹೇಳ್ತು ಅವ್ರಿಗೆ ಸ್ಕಿಲ್ ಕೊಡಿ ಅಂತ ಹೇಳ್ತು. ಕೊಡಿ, ನಾವೆಲ್ಲ ವೆಲ್ಕಮ್ ಮಾಡ್ತೀವಿ, ನಾವು ಸ್ವಾಗತ ಮಾಡ್ತೀವಿ. ಹಾಗಂತ ಹೇಳಿ ನೀವು ಮನೆ ಖಾಲಿ ಇದೆ ಅಂದರೆ ನಿಮ್ಮ ಕಳಪೆ ಕಾಮಗಾರಿ ಮಾಡಿ ಯಾರಾದ್ರು ತೆಗೆದುಕೊಳ್ತೀರಂದ್ರೆ ಪಾಪ ಮುಸಲ್ಮಾನರ ಬಂಧುಗಳಿಗೆ ಈ ರೀತಿ ಕಳಪೆ ಕಾಮಗಾರಿ ಮಾಡಿರೋ ಮನೆಗಳನ್ನ ಕೊಟ್ಬಿಡ್ಬೋದಾ? ಇದು ಸಿದ್ದರಾಮಯ್ಯ, ಇದು ಡಿ ಕೆ ಶಿವಕುಮಾರ್ ಆನ್ಸರ್ ಮಾಡಬೇಕು. ಡಿ ಕೆ ಶಿವಕುಮಾರ್ ಆನ್ಸರ್ ಮಾಡ್ಬೇಕು ಇದನ್ನ. ಕಳಪೆ ಕಾಮಗಾರಿ ಮಾಡಿಬಿಟ್ಟು ಕ್ವಾಲಿಟಿ ಆಗಿದ್ರೆ ಯಾಕೆ ಜನ ಯಾಕೆ ಬರ್ತಿರ್ಲಿಲ್ಲ ತಗೊಳ್ಳೋರು? ವಿಚಾರ ಏನು ಅಂತಂದ್ರೆ ತುಷ್ಟೀಕರಣ ಬಿಟ್ಟು, ರಾಜಕಾರಣ ಬಿಟ್ಟು, ಪವರ್ ಗ್ರಾಬಿಂಗ್ ಬಿಟ್ಟು ಇನ್ಯಾವುದೇ ಅಜೆಂಡಾ ಈಗ ರಜಾಕ್ ಅವರೇ, ಅಶೋಕ್ ಗೌಡ್ರು ಹೇಳ್ತಾ ಇರುವಂತ ಪಾಯಿಂಟ್ ಕರೆಕ್ಟ್ ಆಗಿದೆ.